ಲಗ್ಗೆ ಇಟ್ಟ ಹಲಸಿನ ಹಣ್ಣುಗಳು, ಮಾರಾಟಗಾರರು ಫುಲ್ ಖುಷ್, ರುಚಿಗೆ ಮನಸೋತ ಪ್ರವಾಸಿಗರು. ಎಲ್ಲೆಡೆ ಬಕ್ರೀದ್ ಸಂಭ್ರಮ, ಚಿಂತಾಮಣಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ, ಪೊಲೀಸರಿಂದ ಬಿಗಿ ಬಂದೋಬಸ್ತ್. ಟವರ್ ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧ, ಅಧಿಕಾರಿಗಳ ಕುಮ್ಮಕ್ಕು, ಕದ್ದು ಮುಚ್ಚಿ ಕಾರ್ಯನಿರ್ವಹಣೆ ಆರೋಪ. ತ್ಯಾಗ ಬಲಿದಾನದ ಸಂಕೇತ ಬಕ್ರೀದ್ ಸಡಗರ ಸಂಭ್ರಮದಿಂದ ಆಚರಣೆ, ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಇಲ್ಲೊಂದು ಕಡೆ ಮಾವಿನ ಸೀಸನ್ ಮುಗಿಯುವತ್ತ ಸಾಗಿದ್ರೆ ಹಲಸಿನ ಸೀಸನ್ ಶುರುವಾಗಿದೆ. ತರಹೇವಾರಿ ಹಲಸಿನ ಹಣ್ಣುಗಳು ಬೀದಿ ಬದಿಯಲ್ಲಿ ಬಂದಿಳಿದಿದ್ದು ಹಲಸು ಪ್ರಿಯರನ್ನು ಕೈಬೀಸಿ ಕರೆಯುತ್ತಿದೆ. ಹಲಸಿನ ರುಚಿಗೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಹಲಸು ಅಂದ್ರೆ ಯಾರಿಗ್ ತಾನೇ ಇಷ್ಟವಿಲ್ಲ. ಹಲಸಿನ ರುಚಿ ನೋಡಿದವನು ಮತ್ತೆ ಮರೆಯೋದೇ ಇಲ್ಲ. ಅದಕ್ಕೆ ನಮ್ಮ ಹಿರಿಯರು ಬಹಳ ಹಿಂದೆಯೇ ಹಸಿದು ಹಲಸು ತಿನ್ನು, ಉಂಡು ಮಾವು ತಿನ್ನು ಅನ್ನೋ ಗಾದೆ ಮಾತನ್ನು ಹೇಳಿದ್ರು. ಅದರಂತೆ ಅದರ ರುಚಿಗೆ ಯಾರೂ ಸಹ ಬೆಲೆ ಕಟ್ಟಲಾಗದು. ರುಚಿ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಅದು ಅತ್ಯುತ್ತಮ ಅಂತ ವೈದ್ಯರು ಸಹ ಹೇಳ್ತಾರೆ. ಇನ್ನು ಹಲಸಿನ ಗಮಲು ಅರಿತವರು ಎಲ್ಲೇ ಇದ್ರೂ ಹುಡುಕಿಕೊಂಡು ಹೋಗದೆ ಸವಿಯದೇ ಇರೋದಿಲ್ಲ. ಅದರಂತೆ ಇದೀಗ ಹೇಳಿ ಕೇಳಿ ಹಲಸಿನ ಸೀಸನ್. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚದಲ್ಪುರ ಬಳಿ ವಿಧ ವಿಧವಾದ ಹಲಸಿನ ಹಣ್ಣುಗಳು ತಮ್ಮನ್ನ ಸವಿಯಲು ಕೈಬೀಸಿ ಕರೆಯುತ್ತಿವೆ. ಶನಿವಾರ ಭಾನುವಾರ ಬಂದ್ರೆ ಸಾಕು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲಸಿನ ಹಣ್ಣುಗಳು ಭರ್ಜರಿ ಮಾರಾಟವಾಗ್ತಾ ಇವೆ. ನೆರೆಯ ಆಂಧ್ರದವರಿಗೆ ಚಿಕ್ಕಬಳ್ಳಾಪುರದ ಹಲಸಿನ ಹಣ್ಣು ಅಂದ್ರೆ ಬಹಳ ಅಚ್ಚುಮೆಚ್ಚು. ಎಷ್ಟೇ ಬ್ಯುಸಿಯಲ್ಲೂ ಸಹ ಕಾರು ಚಾಲನೆ ಮಾಡ್ತಾ ಇದ್ರೂ ಸಹ ಕಾರನ್ನ ನಿಲ್ಲಿಸಿ ಹಲಸಿನ ಹಣ್ಣನ್ನ ಸವಿದು ಕೊಂಡು ಹೋಗ್ತಾ ಇದ್ದಾರೆ. ಪಾಯಲ್ ಪೊನ್ನಮ್ಮ. ಸೊ ನಾವು ಕೂರ್ಗಿಂದ ಈಶಾ ಫೌಂಡೇಶನ್ ಹೋಗ್ತಿದ್ವಿ. ಸೊ ಜಾಕ್ ಫ್ರೂಟ್ ಅಂದರೆ ತುಂಬ ಇಷ್ಟ ನಮ್ಮೆಲ್ಲರಿಗೂ. ಅದಕ್ಕೆ ಹಿಂಗೆ ಬರಬೇಕಾದ್ರೆ ತುಂಬ ಫ್ರೆಶ್ಶಾಗಿ ಕಾಣಿಸ್ತಿತ್ತು. ಅದಕ್ಕೆ ಫ್ಯಾಮ್ಲಿ ಎಲ್ಲರೂ ತೊಗೊಳ್ಳೋಣ ಅಂತ ಬಂದ್ಬಿಟ್ಟು ತೊಗೊತಿದ್ವಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸೊ ಅದಕ್ಕೆ ಎಲ್ಲ ಥರ ಜಾಕ್ ಫ್ರೂಟ್ಸು ಇಷ್ಟ. ಲೈಕ್ ಯಾವ್ದು ರೇಟ್ ಅಫೋರ್ಡೆಬಲ್ ಆಗಿದೆ, ಚೆನ್ನಾಗಿದೆ, ಲೈಕ್ ಫ್ರೆಶ್ ಆಗಿದೆ. ಸೊ ಅದಕ್ಕೆ ಅಕಾರ್ಡಿಂಗ್ಲಿ ಇದೆ. ಹಲಸಿನ ಹಣ್ಣಿನಲ್ಲಿ ಬಹಳಷ್ಟು ಪ್ರಯೋಜನಗಳಿವೆ. ಹಣ್ಣು ತಿನ್ನಲು ಸಿಹಿಯಾಗಿದ್ದರೆ ಅದರ ಬೀಜವನ್ನ ಸಾಂಬಾರಿಗೆ ಬಳಸ್ತಾರೆ. ಅಲ್ಲದೆ ರುಚಿ ಬಲ್ಲವರು ದೋಸೆ, ಹಪ್ಪಳ, ಸಂಡಿಗೆ ಸೇರಿದಂತೆ ವಿವಿಧ ಖಾದ್ಯಗಳಾಗಿ ಬಳಸ್ತಾರೆ. ಹಲಸಿನ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡ್ತದೆ. ಬಹುಪಯೋಗಿ ಹಲಸಿನ ಗುಣವನ್ನ ಸವಿದವರೇ ಧನ್ಯ. ಸಾಂಬಾರು ಮಾಡ್ತಿದ್ವಿ ಬೀಜದಿಂದ. ಈ ಹಣ್ಣಿಂದ ಇದನ್ನ ಮಾಡ್ತಾ ಇದ್ವಿ, ಹಲಸಿನ ಹಣ್ಣು ಸಿಕ್ಕರಣೆ ಅಂತ. ಅದು ದೋಸೆ ಜೊತೆಗೆ, ಚಪಾತಿ ಜೊತೆಯಲ್ಲೂ ತಿಂತಾ ಇದ್ವಿ. ಆಮೇಲೆ ಪಾಯಸ ಥರನೂ ಮಾಡ್ತಾ ಇದ್ರು ಅಮ್ಮ. ನಮಗೂ ಟೇಸ್ಟ್ ಗೊತ್ತು, ನಮ್ಮ ಮಕ್ಳಿಗೂ ಸಹ ಸ್ವಲ್ಪ ಮಾಡಿಕೊಟ್ಟಿದ್ದೀನಿ. ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಅದೆಲ್ಲ ಮರ್ತೇ ಹೋಗ್ತಾರೋ ಏನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಟೇಸ್ಟ್. ಹಲಸಿನ ಯಾವ ಥರ ಅಂದರೆ ಈ ಥರ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಇರುತ್ತೆ, ನಾಟಿ ಥರ ಚೆನ್ನಾಗಿದೆ ಇದು. ಬೆಂಗಳೂರಲ್ಲಿ ಅಂದರೆ ಹೈಬ್ರಿಡ್ ಅಲ್ಲ, ಇಲ್ಲಿ ನಾಟಿ ತುಂಬ ಚೆನ್ನಾಗಿದೆ. ಹಲಸಿನ ರುಚಿಯೊಂದಿಗೆ ಬಾಲ್ಯದ ನೆನಪುಗಳನ್ನು ಹೊರಹಾಕಿ ಹಲಸಿನ ತೊಳೆಯನ್ನ ಸವಿತಾರೆ. ಇದು ಇಂದಿನ ಪೀಳಿಗೆಗೂ ಸಹ ಪೂರಕವಾಗಬೇಕಾಗಿದೆ. ಈಗ ಬೆಂಗಳೂರಿಂದ ಸಿಟಿಯಿಂದ ನಾವು ಹಳ್ಳಿಗೆ ಹೋಗ್ತಾ ಇದ್ವಿ, ನಮ್ಮೂರಿಗೆ. ಇಲ್ಲಿ ಈ ಚಿಕ್ಕಬಳ್ಳಾಪುರ ಬೈಪಾಸ್ ಹತ್ರ ದೊಡ್ಡ ಹಣ್ಣು ಕಾಣಿಸ್ತು. ಯಾವಾಗ್ಲೂ ಇಲ್ಲಿ ಎವ್ರಿ ಸೀಸನಲ್ಲಿ ಇಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ನಮ್ಮ ಲೋಕಲ್ ಸ್ಟೈಲಲ್ಲೇ ಇರುತ್ತೆ. ಎಲ್ಲ ಬೆಂಗಳೂರೆಲ್ಲ ಹೈಬ್ರಿಡ್ ಟೈಪ್ ಸಿಗುತ್ತೆ. ಇದೆಲ್ಲ ಲೋಕಲ್ ಟೈಪ್. ನಾವು ಚಿಕ್ಕ ಹುಡುಗರು ಇದ್ದಾಗ ತಿಂದ ಫೀಲಿಂಗ್ ಇಲ್ಲಿ ಬರುತ್ತೆ. ಯಾಕಂದರೆ ನಾವು ನಮ್ಮ ತೋಟದಲ್ಲಿ ಒಂದು ಅವಾಗ ಮರಗಳಿತ್ತು, ಅದರಲ್ಲೆಲ್ಲ ನಾವು ಭಾಳ ನೆನಪಿದೆ. ಅಲ್ಲೆಲ್ಲ ನಾವು ಮರದಲ್ಲಿ ಮರಕೋತಿ ಆಟ ಎಲ್ಲ ಆಡ್ತಾ ಇದ್ವಿ. ಅಂಥ ಒಂದು ಇದರಲ್ಲಿ ನಮ್ಮ ತಾತ ಅವರು ದೊಡ್ಡ ಹಣ್ಣನ್ನ ಕಿತ್ಕೊಂಡ್ಬಂದು ಮನೆಯಲ್ಲಿ ಇಡ್ತಿದ್ರು. ಅವರು ಕೊಯ್ಯೋಕ್ಕೆ ನಮಗೆ ಕೊಡೋರು. ಅವಾಗ ಕೈಗೆಲ್ಲ ಎಣ್ಣೆ ಹಾಕಿ ಆಯಿಲ್ ಹಾಕಿ ಕೊಡೋರು, ಕೊಯ್ಯ ಅಂತ. ಅವಾಗ ನಮ್ಗೆ ಅದೇ ದೊಡ್ಡ ಖುಷಿ, ಏನು ಅದನ್ನು ಕಟ್ ಮಾಡಬೇಕು, ಇದು ಮಾಡಬೇಕು ಅಂತ. ಅದು ಒಂದೆರಡು ದಿವಸ ಮನೆಯಲ್ಲಿ ಇಟ್ಟಿದ್ರೆ ಮನೆ ಫುಲ್ಲು ಸ್ಮೆಲ್ ಹೆಂಗಂದರೆ ಘಮ ಮತ್ತು ಅದು ನೆನೆಸ್ಕೋಬೇಕು ನಮ್ಮ ಜೀವನದಲ್ಲಿ. ಆ ಸ್ಮೆಲ್ ಇವಾಗ ಕೂಡ ನಮಗೆ ಸಿಗೋದಿಲ್ಲ. ಇಲ್ಲೊಂದು ಹತ್ರ ಬಿಟ್ಟರೆ ಇನ್ನೆಲ್ಲೂ ಆ ಥರ ನೆನಪಾಗಲಿ, ಆ ಥರ ಫೀಲಿಂಗ್ ಆಗಲಿ ಸಿಗೋದೇ ಇಲ್ಲ. ಅವಾಗ ಹಂಗೆ ಕಟ್ ಮಾಡಿ ನಾವೇ ಕೈಯಲ್ಲಿ ಕಟ್ ಮಾಡಿ ತಿಂದಿರ್ತಕ್ಕಂಥ ರುಚಿ ಏನಿತ್ತು ಅದೇ ಸೇಮ್ ರುಚಿ ಇಲ್ಲಿ ನಮಗೆ ನಮ್ಮ
ಚಿಕ್ಕಬಳ್ಳಾಪುರ ಬೈಪಾಸ್ ಹತ್ರ ಅದೇ ಥರ ಇರೋದು ಹಣ್ಣು ಸಿಗುತ್ತೆ. ಇನ್ನು ಈಗ ಎಲ್ಲ ಕಾಸ್ಟ್ಲಿ ದುನಿಯಾ ಆಗಿರೋದ್ರಿಂದ ಬೆಂಗಳೂರಲ್ಲೂ ಕೂಡ ಭಾಳ ರೇಟು, ಇಲ್ಲಿ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ನಮಗೆ ಭಾಳ ಕಮ್ಮಿ ರೇಟಿಗೆ ಯಾವಾಗಲೂ ಸಿಗುತ್ತೆ. ಅಂದರೆ ಸೀಸನ್ ಇದ್ದಾಗ ಮಾತ್ರ ಕಂಪಲ್ಸರಿ ಈ ರೋಡಲ್ಲಿ ನಾವು ಕಂಪಲ್ಸರಿ ತಗೊಂತೀವಿ, ತಿಂತೀವಿ. ನಾವು ತಿಂತೀವಿ ಮತ್ತು ನಮ್ಮ ಹಳ್ಳಿ ಸೈಡು ತಗೊಂಡು ಹೋಗ್ತೀವಿ ನಮ್ಮ ಅಜ್ಜಿಯವ್ರಿಗೆ. ಯಾಕಂದರೆ ಅವ್ರ ಪಾಪ ಅವಾಗ ತಿಂದಿದ್ದಾರೆ, ಇವಾಗ ಏನೋ ಅವ್ರಿಗೆ ಸಿಗ್ತಾಯಿಲ್ಲ, ಯಾಕಂದರೆ ಅಲ್ಲಿ ಮರಗಳಿಲ್ಲ. ಸೊ ಇಲ್ಲಿ ಮಾತ್ರ ಸಿಗ್ತಾ ಇದೆ, ಚೆನ್ನಾಗಿದೆ. ಇನ್ನು ಸೀಸನ್ನಲ್ಲಿನ ಹಲಸಿನ ವ್ಯಾಪಾರದಲ್ಲಿ ವರ್ತಕರು ಫುಲ್ ಖುಷ್ ಆಗಿದ್ದಾರೆ. 50 ರೂಪಾಯಿಗಳಿಂದ ಹಿಡಿದು 300-400 ರೂಪಾಯಿಗಳವರೆಗೆ ಹಲಸಿನ ಹಣ್ಣಿಗೆ ಗಾತ್ರಕ್ಕೆ ತಕ್ಕಂತೆ ಬೆಲೆ ಇದ್ದು ಗ್ರಾಹಕರು ಖುಷಿಯಿಂದ ಖರೀದಿಸಿ ಸವಿಯಲು ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಇಲ್ಲೇ ಪಕ್ಕದಲ್ಲಿ ನಮ್ಮೂರು ಕೊಡವನಹಳ್ಳಿ, ಬೊಮ್ಮನಹಳ್ಳಿ, ತಾಳಹಳ್ಳಿ, ದೊಡ್ಡಮರ್ಲಿ, ಡಿವಾಸೂರು ಈ ಕಡೆ ಎಲ್ಲ ತಗೊಂಬಂದು ಇಲ್ಲಿ ಬೈಪಾಸಲ್ಲಿ ಮಾರ್ತೀವಿ. ಡಿಮ್ಯಾಂಡ್ ಅಂದರೆ ಕೆಂಪು ತೊಳೆಗೆ ಡಿಮ್ಯಾಂಡ್ ಜಾಸ್ತಿ ಐತೆ. ಅದು ಟೇಸ್ಟ್ ಸ್ವಲ್ಪ ಚೆನ್ನಾಗಿರ್ತದೆ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಅದು ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ. ಚೆನ್ನಾಗಿರ್ತದೆ ಅದು. ಇದು ಇಲ್ಲ ಚಿಕ್ಕಅಡಗನಹಳ್ಳಿ, ಶ್ರೀರಾಮ್ಪುರ ಎಲ್ಲ ಈ ಕಡೆ ನಂದಿ, ಈ ಕಡೆ ಲೋಕಲ್ಲೇ ಎಲ್ಲ ಚಿಕ್ಕಬಳ್ಳಾಪುರ ಏರಿಯಾದೆ ಕಾಯಿ ತರೋದು. ಎಲ್ಲೆಲ್ಲಿಂದ ಬರ್ತಾರೆ ತಗೊಂಡೋಗ ಆಂಧ್ರವರೇ ಜಾಸ್ತಿ ತಗೊಂಡೋಗೋದು. ಬೆಂಗಳೂರು ಕಡೆಯಿಂದ ಬರೋರು ಈ ಕಡೆ ಆಂಧ್ರಕ್ಕೆ ಹೋಗುವಾಗ ತಗೊಂಡೋಗ್ತಾರೆ, ಅವರೇ ಜಾಸ್ತಿ ತಗೊಂಡೋಗೋದು. ಒಂದು ಕಾಯಿ ಯಾವ ಥರ 100 ರೂಪಾಯಿಲಿಂದ 50 ರೂಪಾಯಿಂದ ಮಾರ್ತೀರಿ. ಜಾಸ್ತಿ ರೇಟಲ್ಲಿ ಮಾರಲ್ಲ. 100 ರೂಪಾಯಿ 50 ರೂಪಾಯಿಲಿಂದ ಮಾರ್ತೀರಿ. ಕಾಯಿ ಹೆಂಗೆ ಸೈಜ್ ಇದ್ದರೆ ಹಂಗೆ ಮಾರ್ತೀರಿ. ಅಲ್ಲ, ಒಂದು ಕಾಯಿ ಯಾವ ಥರ ಬೆಲೆ ಬಾಳುತ್ತೆ ಸೈಜು? ಸೈಜ್ ಅಂದರೆ ಓವರ್ ಸೈಜ್ ಅಂದರೆ ಒಂದು 350-400 ರೂಪಾಯಿ ಬಾಳ್ತದೆ ಅಷ್ಟೇ. 350-400 ರೂಪಾಯಿ ಬಾಳ್ತದೆ. ಅದು ಸಣ್ಣದು 50 ರೂಪಾಯಿ, 60, 70, 80 ಕೊಟ್ಬಿಡ್ತೀರಿ. ನಮ್ಮ ಲೋಕಲರು ಅವ್ರಿವ್ರು ಬಂದರೆ 50-60ಕ್ಕೆ ಕೊಟ್ಬಿಡ್ತೀರಿ. ನಿಮ್ಗೆ ಯಾವ ಥರ ರೇಟ್ ಬೀಳುತ್ತೆ? ನಮಗೆ ಬೀಳುತ್ತೆ 50ನಿಂದ 100 ರೂಪಾಯಿ, 150 ಗಂಟೆ ಬೀಳುತ್ತೆ. ಕೆಲವು ಮರದಲ್ಲಿ ಕಾಯಿ ಲೆಕ್ಕ 100 ರೂಪಾಯಿ, 150, 120 ಹೇಳ್ತಾರೆ ಅವರು. ಅವು ನಮ್ಗೆ ನಮ್ಗೆ ರೇಟ್ ಆದರೆ ತಗೊತೀರಿ, ಇಲ್ಲಾಂದ್ರೆ ತಗೊಳಲ್ಲ. ತೊಳೆ ಯಾವ ಥರ ಬಿಡಿಸಿ ರೇಟ್? ಅದು 50ನಿಂದ 40, 50, 80 ಗಂಟೆ ಮಾರ್ತೀವಿ. ಕೆಂಪು ತೊಳೆ 80 ರೂಪಾಯಿ ಗಂಟೆ ಮಾರ್ಬೋದು. 50 ರೂಪಾಯಿಗೆ ಎಷ್ಟು ತೊಳೆ? 12, 13, 14, 15 ಹಿಂಗೆ ಕೊಡ್ತೀವಿ. ಒಟ್ನಲ್ಲಿ ಮಾವಿನ ಸೀಸನ್ ಪಕ್ಕಕ್ಕೆ ಸರಿತಾ ಇದ್ದಂತೆ ಹಲಸಿನ ಸೀಸನ್ ಶುರುವಾಗಿದೆ. ಪಿಜ್ಜಾ, ಬರ್ಗರ್ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಆರೋಗ್ಯದ ಕಣಜವಾದ ಹಲಸು ಸೇರಿದಂತೆ ಹಣ್ಣುಗಳನ್ನು ತಿಂದು ರೋಗ ರುಜಿನಗಳಿಂದ ದೂರವಿರಬೇಕು ಅನ್ನೋದು ಆರೋಗ್ಯವಂತರ ಮಾತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಶಾಂತಿಯುತವಾಗಿ ಆಚರಿಸಿದರು. ಮುಸ್ಲಿಂ ಸಮುದಾಯದಲ್ಲಿ ರಂಜಾನ್ ಮತ್ತು ಬಕ್ರೀದ್ ಪ್ರಮುಖ ಹಬ್ಬಗಳಾಗಿವೆ. ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿ ಇರುವ ಜಾಮಿಯಾ ಮಸೀದಿಯಿಂದ ಬಾಗೇಪಲ್ಲಿ ವೃತ್ತದ ಬಳಿ ಇರುವ ಈದ್ಗಾ ಮೈದಾನಕ್ಕೆ ಮುಸ್ಲಿಂ ಬಾಂಧವರು ಮೆರವಣಿಗೆ ಮೂಲಕ ವಿಶೇಷ ಈದ್ ನಮಾಜ್ ಸಲ್ಲಿಸಿದ್ದಾರೆ. ಜಾಮಿಯಾ ಮಸೀದಿಯ ಧರ್ಮಗುರು ಹಜರತ್ ಮೌಲಾನಾ ಮೊಹಮ್ಮದ್ ಸಾದಿಕ್ ರಜಾ ಅನ್ಸಾರಿ ಮಾತನಾಡಿ, ಬಕ್ರೀದ್ ಅನ್ನ ಈದ್ ಅಲ್ ಅದಾ ಎಂದು ಕರೆಯುತ್ತಾರೆ. ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿದೆ. ಮುಸ್ಲಿಂ ಬಾಂಧವರು ವಿಶ್ವದೆಲ್ಲೆಡೆ ಬಕ್ರೀದ್ ಹಬ್ಬವನ್ನ ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸುತ್ತಾರೆ. ಪ್ರವಾದಿ ಇಸ್ಮಾಯಿಲ್ ರ ಅಲ್ಲಾ ಇಚ್ಛೆಯಂತೆ ತಮ್ಮ ಮಗನನ್ನೇ ಬಲಿದಾನ ನೀಡಲು ಸಿದ್ಧವಾಗಿದ್ರು. ಇಸ್ಮಾಯಿಲ್ ಅವರ ಭಕ್ತಿಯನ್ನ ಮೆಚ್ಚಿ ಕುರಿಯನ್ನ ಬಲಿ ಪಡೆಯಲಾಯಿತು. ಈ ಪದ್ಧತಿಯನ್ನ ಕುರ್ಬಾನಿ ಎಂದು ಕರೆಯಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. यदि है सहाबियों तो अहादीस करीमा की किताबों में ये हदीस पाक मौजूद है. ಸಾಮೂಹಿಕ ಪ್ರಾರ್ಥನೆ ನಂತರ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ನಗರದ ದೊಡ್ಡಪೇಟೆಯ ಜಾಮಿಯಾ ಮಸೀದಿ, ಕೋಲಾರ ರಸ್ತೆಯಲ್ಲಿ ಇರುವ ಮಸೀದಿ ಸೇರಿದಂತೆ ತಾಲೂಕಿನ ವಿವಿಧ ಕಡೆ ಸಹ ಸಾಮೂಹಿಕ ನಮಾಜ್ ನಡೆಸಿದ್ದಾರೆ. ಸಾಮೂಹಿಕ ಪ್ರಾರ್ಥನೆಯ ನಂತರ ಮನೆಗಳಿಗೆ ತೆರಳಿ ಸ್ನೇಹಿತರು, ಸಂಬಂಧಿಕರೊಡನೆ ಭರ್ಜರಿ ಮಾಂಸದ ಊಟವನ್ನು ಸವಿದಿದ್ದಾರೆ. सलाम
ನಾವು ಇಲ್ಲಿ ನಮ್ಮ ಲ್ಯಾಂಗ್ವೇಜಲ್ಲಿ ಬಕ್ರೀದ್ ಹಬ್ಬ ಅಂತ ಕರಿತೀವಿ. ಆ್ಯಕ್ಚುಲಿ ಅರಬ್ಬಿ ವರ್ಡಲ್ಲಿ ಈದುಲ್ ಅದ್ಹಾ ಅಂತ ಕರೀತಾರೆ, ಈದುಲ್ ಅದ್ಹಾ ಅಂತ. ಸೊ ಇದು ಬಲಿದಾನದ ವಿಶೇಷ ಹಬ್ಬ. ನಮ್ಮ ಪ್ರವಾದಿಗಳ ಮೊದಲು ಇಬ್ರಾಹಿಂ ಖಲೀಲುಲ್ಲಾ ಅಂತ ಹೇಳಿಬಿಟ್ಟು ಅವರು ಪ್ರವಾದಿ ಇದ್ದರು. ಅವ್ರಿಗೆ 90 ಇಯರ್ಸಲ್ಲಿ ಮಗು ಆಗುತ್ತೆ. ಆ ಮಗುನ ಅಲ್ಲಾಹ್ಗೆ ಬಲಿ ಕೊಡಲು ಅಲ್ಲಾಹಿಂದ ಸೂಚನೆ ಬರುತ್ತೆ. ಸೊ ಅದರ ಮೇರೆಗೆ ಆ 5 ವರ್ಷ ಮಗುನ ಬಲಿ ಕೊಡೋದಕ್ಕೆ ಇಬ್ರಾಹಿಂ ಖಲೀಲುಲ್ಲಾ, ಅವ್ರ ಮಗ ಹೆಸರು ಇಬ್ರಾಹಿಂ ಜಬೀವುಲ್ಲಾ, ಅವ್ರನ್ನ ಬಲಿದಾನ ಕೊಡೋಕ್ಕೆ ಹೋಗ್ತಾರೆ. ಅಲ್ಲಾ ಅಂದರೆ ಅಧಿಪತ್ಯ ಒಬ್ಬನೇ ಇರೋದು, ಈ ಪ್ರಪಂಚ ಸೃಷ್ಟಿಕರ್ತ. ಅವನು ಏನು ಆದೇಶನ ಹೇಳ್ತಾನೆ ಅದನ್ನು ನಾವು ಫಾಲೋ ಮಾಡಬೇಕಂತ ಹೇಳ್ಬಿಟ್ಟು ಅವರು ಇಬ್ರಾಹಿಂ ಖಲೀಲುಲ್ಲಾ ಅವರು ಅವ್ರ ಮಗನ ಕೂಡ ಮಗ ಅಂತ ನೋಡ್ದಿರ ಬಲಿದಾನ ಮಾಡೋಕ್ಕೆ ಹೋದಾಗ, ಆವಾಗ ಅಲ್ಲ ನನ್ಕೋದ್ರ ಇವ್ರ ಮಗನೇ ಬಲಿದಾನ ಮಾಡ್ತಾನೆ ಅಂತೇಳ್ಬಿಟ್ಟು ಅವ್ರನ್ನ ಅಲ್ಲ ಖುಷಿ ಬಿದ್ದು ಆವತ್ತು ಕುರಿಗಳನ್ನ ಮೇಕೆಗಳನ್ನ ಈ ಥರ ಇದನ್ನು ನನ್ನ ಹೆಸರಿಗೆ ಬಲಿ ಕೊಡಿ ಅಂತೇಳ್ಬಿಟ್ಟು ಅಲ್ಲ ಸೂಚನೆ ಮೇರೆಗೆ ಮುಸ್ಲಿಮ್ಸ್ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರು ತಿಂದು ಉಂಡು ನೆಮ್ಮದಿಯಾಗಿದ್ದರೆ ಅವರೊಬ್ಬರು ಬಲಿದಾನ ಕೊಡಲೇಬೇಕು. ಕುರಿ ಆಗ್ಬೋದು, ಮೇಕೆ ಆಗ್ಬೋದು, ಈ ಥರ ಬಲಿದಾನ ಕೊಡೋದು ಸಾಂಪ್ರದಾಯಿಕವಾಗಿ ಆವತ್ತಿಂದ ಬಂದಿರೋ ಅಂಥ ಹಬ್ಬ ಇದು. ತಾಲೂಕಿನ ಎಲ್ಲ ನಾಗರಿಕರಿಗೆ ಜಾಮಿಯಾ ಮಸೀದಿ ಕಮಿಟಿಯಿಂದ ಶುಭಾಶಯಗಳು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಸಾಯಿರಾಮ್ ಪಿಯು ಕಾಲೇಜ್ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 11199. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ.
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಶ್ರೀ KV ಕಾಲೇಜ್ ಆಫ್ ಫಾರ್ಮಸಿ, MG ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC, PCMB, PCMCS, PCB, PCM ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC, PCMB, PCMCS, PCB, PCM ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ KV ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಇಲ್ಲೊಂದು ಟವರ್ ನಿರ್ಮಾಣಕ್ಕೆ ಕಳೆದ 3 ವರ್ಷಗಳಿಂದಲೂ ಸ್ಥಳೀಯರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಕದ್ದು ಮುಚ್ಚಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಆರೋಪ ಕೇಳಿಬಂದಿದೆ. ಅದು ಬೇಡ ರೀ, ಅದಕ್ಕೆ ಅಲ್ಲೇ ಹೋಗೋಣ ನಡ್ರಿ, ರೇಷನ್ ಹತ್ರ ಹೋಗೋಣ. ಪರ್ಮಿಷನ್ ಇಲ್ಲ ಅಂತ ಹೇಳಿದಾರೆ.
ಶ್ರೀನಿವಾಸಪುರ ಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲಿ ಸುಮಾರು 3-4 ತಿಂಗಳಿನಿಂದ ಟವರ್ ನಿರ್ಮಾಣಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಪುರಸಭೆ ಅಧಿಕಾರಿಗಳು ಅನುಮತಿ ನೀಡುವುದು ಮತ್ತೆ ರದ್ದು ಮಾಡುವುದು ಸುಮಾರು 2-3 ಬಾರಿ ನಡೆದಿದೆ. ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳ ವಿರುದ್ಧ ತೀವ್ರವಾಗಿ ಬೇಸರ ವ್ಯಕ್ತಪಡಿಸಿ ಟವರ್ ನಿರ್ಮಾಣದಿಂದ ನಮ್ಮ ಮಕ್ಕಳು ಹಾಗೂ ವೃದ್ಧರ ಮೇಲೆ ತೀವ್ರವಾಗಿ ರೇಡಿಯೇಷನ್ ಪರಿಣಾಮ ಬೀರುತ್ತದೆ. ಪಕ್ಕದಲ್ಲಿ ಶಾಲೆ ಹಾಗೂ ಆಸ್ಪತ್ರೆ ಇದ್ದು ಯಾವುದೇ ಕಾರಣಕ್ಕೂ ಟವರ್ ನಿರ್ಮಾಣಕ್ಕೆ ವೆಂಕಟೇಶ್ವರ ಬಡಾವಣೆಯಲ್ಲಿ ಅನುಮತಿ ನೀಡಬೇಡಿ ಎಂದು ಮನವಿ ಮಾಡಿದರೂ ಸಹ ಮನವಿ ನೀಡಿದಂತಹ ಸಂದರ್ಭದಲ್ಲಿ ರದ್ದು ಮಾಡಿ ಪುನಃ ಅನುಮತಿಯನ್ನ ನೀಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಯಾರೋ ಕೂಲಿ ಮಾಡ್ಕೊಂಡು ವ್ಯವಹಾರ ಮಾಡಿದೀವಿ ನಾವು. ಇದನ್ನಾಗ್ಯದ ಸರ್. ಆಯ್ತು ರೀ, ಆಯ್ತು ತಪ್ಪಾಯ್ತು, ಆಯ್ತು. ನೋಡ್ಕೊಂಡು ಮಾಡಪ್ಪ, ಮಾಡಪ್ಪ. 2 ದಿವಸ ಟೈಮ್ ಕೊಡಿ. ಅವ್ರು ಕ್ಯಾನ್ಸಲ್ ಮಾಡಿಲ್ಲ ಅಂತಂದ್ರೆ ಸೋಮವಾರ ಬಂದು ಕೆಲಸ ಮಾಡ್ತಾರೆ. ಸೋಮವಾರ ಸೋಮವಾರ రజా ఉంటే నువ్వు చెప్పేదానికి రజా ఉంటే నువ్వు చెప్పినాక కాదు, నువ్వు చెప్పినాక కాదు. ಅವ್ರಿಗೆ ಪೊಲೀಸ್ ಅವ್ರು ಒಂದ್ಸರಿ ಫೋನ್ ಮಾಡಿ ಕರ್ಸಕ್ ಹೇಳಿ ಸರ್. ಅವ್ರು ಅಲ್ಲಿ ಬರಕ್ ಹೇಳಿದಾರೆ. ಸ್ಟೇಷನ್ ಹತ್ರ ಬರಕ್ ಹೇಳಿದಾರೆ. ಅದು ಬೇಡ ರೀ, ಅಲ್ಲೇ ಹೋಗೋಣ ನಡ್ರಿ, ಸ್ಟೇಷನ್ ಹತ್ರ ಹೋಗೋಣ. ಪರ್ಮಿಷನ್ ಇಲ್ಲ ಅಂತ ಎಲ್ಲ ಹೇಳಿದಾರ. ಪರ್ಮಿಷನ್ ಇಲ್ಲ ಅಂತ ಎಲ್ಲ ನ್ಯೂಸ್ ನಾನು ಇವಾಗ ಆಗ್ಬೋದು ಅಂತ ಇವಾಗ ಆರ್ಗ್ಯುಮೆಂಟ್ ಬೇಡ. ಆರ್ಗ್ಯುಮೆಂಟ್ ಬೇಡ. ಅದಕ್ಕೆ ನಾನು ಸ್ಥಳೀಯರ ವಿರೋಧದ ನಡುವೆ ಟವರ್ ನಿರ್ಮಾಣಕ್ಕೆ ಅನುಮತಿ ಪಡೆದು ಸತತವಾಗಿ 2 ಅಥವಾ 3 ದಿನಗಳು ರಜೆ ಇದ್ದಂತಹ ಸಂದರ್ಭದಲ್ಲಿ ಕೆಲಸ ಮಾಡುವುದು ಈ ರೀತಿಯಾಗಿ ಟವರ್ ನಿರ್ಮಾಣ ಮಾಡಿದ್ದಾರೆ. ಈಗ ಪುನಃ ಇದು ಬಕ್ರೀದ್ ಹಬ್ಬದ ಪ್ರಯುಕ್ತ ರಜೆ ಪ್ರಯುಕ್ತ ಶನಿವಾರ ಹಾಗೂ ಭಾನುವಾರ ಕಾರಣ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸುವ ಕೆಲಸ ಮಾಡಲು ಮುಂದಾಗಿದ್ದು ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಅಧಿಕಾರಿಗಳ ನಡೆಯ ಬಗ್ಗೆಯೂ ಸಹ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಸರ್, ನಮ್ಮ ಹೆಸರು DN ನಾರಾಯಣ ಸ್ವಾಮಿ ಅಂತ. ನಾವು ಇದೇ ರೋಡಲ್ಲಿರೋರು. ಈ ಸಮಸ್ಯೆ ಏನು, ಇವಾಗ ಸಮಸ್ಯೆ ವಿಷಯ ಏನಂತಂದರೆ, ಆವಲ್ಕೊಪ್ಪ ನಾರಾಯಣ ಸ್ವಾಮಿ ಅವರ ಮನೆ ಇದು. ಅವ್ರ ಮೇಲೆ ಮನೆ ಮೇಲೆ ಟವರು ಅರೇಂಜ್ ಮಾಡಿದರು. ಆವಾಗ ನಾವೆಲ್ಲ ಹೋಗಿ ಬಡಾವಣೆ ಜನರೆಲ್ಲ ಹೋಗಿ ಗಲಾಟೆ ಮಾಡಿ ನಿಲ್ಲಿಸಿದ್ವಿ. ಪುರಸಭೆ ಅಧಿಕಾರಿಗಳು ಇಲ್ಲ, ಪರ್ಮಿಷನ್ ಕೊಟ್ಟಿಲ್ಲ, ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೊಟ್ಟಿದ್ರು. ತಿರುಗಿ ಕ್ಯಾನ್ಸಲ್ ಮಾಡಿ ನಮಗೊಂದು ಕಾಪಿ ಕೊಟ್ಟರು. ತಿರುಗಿ 22/5/2025 ತಿರುಗಿ ಕೊಟ್ಟಿದ್ದೀವಿ ಅಂತ ಒಂದು ಕಾಪಿ ಇದೆ ಅವ್ರ ಹತ್ರ, ನಮಗೆ ಕಳಿಸಿಲ್ಲ. ತಿರುಗಿ 30ನೇ ತಾರೀಕು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಚೀಫ್ ಆಫೀಸರ್ ಹೇಳ್ತಾ ಇದ್ದಾರೆ. KEB ಅವರು ಅದನ್ನೇ ಅಳವಡಿಸ್ಕೊಂಡು ಅವ್ರು ಕಳಿಸಿದ್ದಾರೆ. ಇದು ಬೇಡ, ನಮ್ಗೆ ನಿಲ್ಲಿಸ್ಬೇಕಂತ ನಾವು ಕಡ್ಡಾಯವಾಗಿ ಇದ್ರ ಬಗ್ಗೆ ಇದು ಮಾಡ್ತಾ ಇದ್ದೀವಿ. ಇದು ನಿಲ್ದಿದ್ರೆ ಇನ್ನು ಮುಂದಿನ ಹೋರಾಟ ಎಲ್ಲಿವರೆಗೂ ಬೇಕಾದ್ರೂ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಏನು ಸಮಸ್ಯೆ ಏನು ಸರ್ ಇಲ್ಲಿ? ಸಮಸ್ಯೆ ಇದೆ, ಟವರ್ ಇದೆಯಲ್ಲ ಸರ್ ಮೇಲೆ, ಟವರ್ದೇ ಇದು, ಟವರ್ ಆಗ್ತಾ ಇರೋದು. ಟವರ್ ಬೇಡ ಅಂತ ಟವರ್ ಹಾಕಿದಾರಲ್ಲ, ಆವತ್ತು ಗಲಾಟೆ ಮಾಡಿ ನಿಲ್ಸಿದ್ದೀವಿ. ತಿರುಗಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ದಾರೆ. ಅದು ಬೇಡ ಅಂತಾನೆ ನಾವು ಹೇಳ್ತಾ ಇರೋದು. ಟವರ್ ಬೇಡ, ಇಲ್ಲಿ ಅನಾನುಕೂಲ, ಜನರಿಗೆ ತೊಂದರೆ ಆಗುತ್ತೆ. ರಜಾ ದಿನಗಳಲ್ಲೇ ಬರ್ತಾರೆ ಕೆಲಸ ಮಾಡೋದಕ್ಕೆ, ಬೇರೆ ದಿನ ಬರಲ್ಲ. ಬೇರೆ ದಿನ ಬರೋದಿಲ್ಲ. ರಜೆ ಯಾವತ್ತಿದ್ರೆ ಅವತ್ತು ಬರ್ತಾರೆ. ಪೊಲೀಸರು ಬಂದು ಹೇಳಿದ್ರು ನಿಲ್ಲಿಸ್ತಾ ಇಲ್ಲ ಅವರು. ಇದನ್ನ ನಿಲ್ಸ್ಬೇಕಂತ ನಮ್ಮ ಒತ್ತಾಯ. ಬಡಾವಣೆ ಹೆಸರು ಸರ್? ವೆಂಕಟೇಶ್ವರ ಬಡಾವಣೆ, ವಾರ್ಡ್ ನಂಬರ್ 17. CS ಸ್ಕೂಲ್ ನಿಯರ್. ಪಕ್ಕದಲ್ಲಿ ಹಾಸ್ಟೆಲ್ ಬೇರೆ ಇದೆ, ಹೆಣ್ಮಕ್ಳು ಹಾಸ್ಟೆಲ್ ಇದಾವೆ. ಹೆಣ್ಮಕ್ಳು ಹಾಸ್ಟೆಲ್ ಇದೆ. ಈ ಕಡೆ ಎಲ್ಲ ಕಡ್ಬಡವ್ರು ಇದಾರೆ. ಮುಂದ್ಗಡೆ ಒಂದು ಸ್ಕೂಲ್ ಇದೆ ಇಲ್ಲಿ, CS ಕಾನ್ವೆಂಟ್. ಎಲ್ಲ ತುಂಬಾ ತೊಂದರೆ ಆಗುತ್ತೆ. ಇದು ಬೇಡ ಅಂತ ನಮ್ದು ಇದು ಕೋರಿಕೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಈದ್ ಉಲ್ ಅಜ್ಹಾ ಬಕ್ರೀದ್ ಹಬ್ಬವನ್ನು ಸಹಸ್ರಾರು ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿ ಮತ್ತು ಸಂಭ್ರಮ ಸಡಗರದಿಂದ ಆಚರಿಸಿದರು. दुरूद पढ़िए, अल्लाहुम्मा सल्ली अला सय्यिदिना शफीना मौलाना.
ಸಂಪ್ರದಾಯದಂತೆ ಶಿಡ್ಲಘಟ್ಟದ ಜಾಮಿಯಾ ಮಸೀದಿಯಿಂದ ಮೆರವಣಿಗೆಯಲ್ಲಿ ಹೊರಟ ಮುಸ್ಲಿಂ ಬಾಂಧವರು ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜಾಮಿಯಾ ಮಸೀದಿಯ ಧರ್ಮಗುರು ಹಜ್ರತ್ ಗುಲಾಂ ಜಿಲಾನಿ ಅವರು ಬಕ್ರೀದ್ ಹಬ್ಬದ ಮಹತ್ವದ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ದಾರೆ. ಪ್ರವಾದಿ ಇಸ್ಮಾಯಿಲ್ ಜಬಿ ಉಲ್ಲಾ ಅವರ ಸ್ಮರಣಾರ್ಥ ಕುರಿ ಮೇಕೆಗಳನ್ನು ಬಲಿ ಕೊಟ್ಟು ಅದನ್ನ 3 ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗ ಕುಟುಂಬದ ಸದಸ್ಯರಿಗೆ, ಮತ್ತೊಂದು ಭಾಗ ಸಂಬಂಧಿಕರಿಗೆ ಹಾಗೂ ಬಡಬಗ್ಗರಿಗೆ ಹಂಚುವ ಮೂಲಕ ಅಲ್ಲಾಹುವಿನ ಕೃಪೆಗೆ ಪಾತ್ರರಾಗಬೇಕು ಎಂದು ಕರೆ ನೀಡಿದ್ದಾರೆ. ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಮುಸ್ಲಿಂ ಬಾಂಧವರು ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಶಾಸಕ ಮೇಲೂರು ರವಿಕುಮಾರ್ ಅವರು ಈದ್ಗಾ ಮೈದಾನಕ್ಕೆ ಬಂದು ಮುಸ್ಲಿಂ ಬಾಂಧವರನ್ನ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಮುಸ್ಲಿಮರು ತಮ್ಮ ಪೂರ್ವಜರ ಸಮಾಧಿ ಬಳಿ ತೆರಳಿ ಪುಷ್ಪಗಳನ್ನು ಸಮರ್ಪಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅಂತಿಮವಾಗಿ ಈದ್ಗಾ ಮೈದಾನದಲ್ಲಿ ದಾನ ಧರ್ಮವನ್ನ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿ ತಂದಿದ್ದ ಕುರಿ ಮೇಕೆಗಳನ್ನ ಬಲಿ ಕೊಟ್ಟು ಅದನ್ನ ಹಂಚುವ ಕೆಲಸ ಮಾಡಿದ್ದಾರೆ. दुरूशी पढ़ी अल्लाहुम्मा सल्ली अला सय्यिदिना। पूरी दुनिया के लोग होंगे, छोटे बड़े, आगे पीछे, दौलत वाले, सरवत वाले, सब के सब मैदाने में वमखज़नी असरारिल्लाह नबीना व हबीबिना। اللهم صل على سيدنا محمد وعلى ال سيدنا محمد. السلام عليكم ورحمة الله وبركاته. لا إله إلا الله. ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್, ಶ್ಯಾಮಲಾ ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೈಗೊಂಡಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಬಿಸಿಎ, ಬಿಕಾಂ, ಬಿಬಿಎ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್: ಬಿಸಿಎ 25,000, ಬಿಬಿಎ 25,000, ಬಿಕಾಂ 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು: ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8%ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ ₹75 ನೀಡಲಾಗುವುದು.
ನಿಮ್ಮ ಹಳೆ ಚಿನ್ನಾಭರಣಗಳನ್ನ ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಎಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ ಕಾಮರ್ಸ್ ಇಬಿಎಸಿಎಸ್ ಎಚ್ಇಬಿಎ, ಆರ್ಟ್ಸ್ ಎಚ್ಇಪಿಎಸ್, ಡಿಗ್ರಿ ಬಿಸಿಎ, ಬಿಕಾಂ, ಬಿಎ ಆಸ್ ಪರ್ ಬಿಎನ್ಯು. 2024-25ನೇ ಸಾಲಿನ ಬಿಸಿಎ ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966, 9972856004. ಲ್ಯಾಂಡ್ಲೈನ್ ನಂಬರ್ 08156459051. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ. ಬಿಗ್ ಡೇ ಹೈಪರ್ ಮಾರ್ಕೆಟ್. ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. ಅನದರ್ ನಂಬರ್ 8844469882. ಚಿಕ್ಕಬಳ್ಳಾಪುರದ ಹಿರಿಯ ನ್ಯಾಯಾಧೀಶೆ ಶಿಲ್ಪಾ ಅವರು ಗುಡಿಬಂಡೆ ತಾಲೂಕಿನ ನಡುವನಹಳ್ಳಿ ಗ್ರಾಮದ ಬಳಿ ನಡೆಸಲಾಗುತ್ತಿದ್ದ ನಮ್ಮ ನಾಡು ಗೋಶಾಲೆಯಲ್ಲಿ ಅವ್ಯವಸ್ಥೆಯನ್ನು ಪರಿಶೀಲಿಸಿ ಹಸುಗಳನ್ನು ಬೇರೆ ಗೋಶಾಲೆಗೆ ಸ್ಥಳಾಂತರಿಸಲಾಗಿದೆ. ಗುಡಿಬಂಡೆ ತಾಲೂಕಿನ ನಮ್ಮ ನಾಡು ಗೋಶಾಲೆಗೆ ನ್ಯಾಯಾಧೀಶರಾದ ಶಿಲ್ಪಾ ಅವರು ಭೇಟಿ ನೀಡಿದ್ದರು. ಇಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ನ್ಯಾಯಾಧೀಶರಾದ ಶಿಲ್ಪಾ ಅವರು ನೀಡಿದ ದೂರಿನ ಮೇರೆಗೆ ಗೋಶಾಲೆಯ ಮಾಲೀಕ ವೆಂಕಟೇಶ್ನನ್ನು ಬಂಧನ ಮಾಡಲಾಗಿದೆ. ಇನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ನಮ್ಮ ನಾಡು ಗೋಶಾಲೆಯಲ್ಲಿದ್ದ ಹಸುಗಳನ್ನು ಬೇರೆ ಗೋಶಾಲೆಗಳಿಗೆ ಸ್ಥಳಾಂತರ ಮಾಡಲಾಯಿತು. ಶಿಡ್ಲಘಟ್ಟದ ನಾಗಿರೆಡ್ಡಿಹಳ್ಳಿ ಗ್ರಾಮದ ಬಳಿಯ ಸರ್ಕಾರಿ ಗೋಶಾಲೆಗೆ ಹಾಗೂ ದೇವರಹೊಸಹಳ್ಳಿ ಗ್ರಾಮದ ಬಳಿಯ ಶ್ರೀಕೃಷ್ಣ ಗೋಶಾಲೆಗೆ ಹಸುಗಳನ್ನು ಸಾಗಿಸಲಾಗುವುದೆಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಮೊನ್ನೆ ನಮ್ಮ ಮೇಡಮ್ನವರು ಗೊತ್ತಿರಬೇಕಲ್ಲ, ನಮ್ಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮೊನ್ನೆ ಭೇಟಿ ಕೊಟ್ಟು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ
ಮೇಡಮ್ನವ್ರು ಭೇಟಿ ಕೊಟ್ಟು ಇಲ್ಲೆಲ್ಲ ಅವರೆಲ್ಲ ವರದಿ ಇನ್ಫಾರ್ಮೇಷನ್ ಎಲ್ಲ ವರದಿ ಕೊಟ್ಟಿದೆ. ವರದಿಯಲ್ಲಿ ಸ್ವಲ್ಪ ಇಲ್ಲಿ ಕೆಲವು ನ್ಯೂನತೆ ಇದೆ, ಮತ್ತು ಹಸುಗಳ ಮೇಂಟೆನೆನ್ಸು ಇಲ್ಲಿ ಏನಿದೆ ಜಾನುವಾರು ಮೇಂಟೆನೆನ್ಸ್ ಸರಿ ಇಲ್ಲ ಅಂತ ಮೇಡಮ್ನವರು ಅಭಿಪ್ರಾಯಪಟ್ಟು ಇದನ್ನು ನಾವು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಅವಶ್ಯಕತೆ ಇದೆ ಅಂತ ತಿಳಿಸಿದ್ರಿಂದ ನಾವು ನಮ್ಮ DC ಸಾಹೇಬ್ರ ಹತ್ರ ಹೋಗಿ ಮಾತಾಡಿ ಅಲ್ಲಿ ಒಂದು SPCA ಮೀಟಿಂಗ್ ಮಾಡಿ SPCA ಮೀಟಿಂಗ್ನಲ್ಲಿ ಏನಾಗಿದೆ ಅಂದರೆ ಇಲ್ಲಿರೋ ಜಾನುವಾರುಗಳನ್ನ ಬೇಗ ನಾವು ನಮ್ಮ ಸರ್ಕಾರಿ ಗೋಶಾಲೆಗೆ ಮತ್ತು ಇನ್ನೊಂದು ಬೇರೆ ಖಾಸಗಿ ಗೋಶಾಲೆಗೆ ಸ್ಥಳಾಂತರ ಮಾಡಿ ಅಂತ ನಮ್ಮ DC ಸಾಹೇಬ್ರ ಆದೇಶ ಕೊಟ್ಟರು. ಅವ್ರ ಆದೇಶದ ಪ್ರಕಾರ ಈ ದಿವಸ ನಾವು ಸ್ಥಳಾಂತರ ಮಾಡ್ತಾಯಿದ್ದೀವಿ. ಅಲ್ಲಿ ಇವಕ್ಕೇನೇನು ಬೇಕೆ ಯಾವ ಥರ ಬೇಕಲ್ಲ ಮೇವು ನೀರು ಎಲ್ಲ ಅಲ್ಲಿ ಸಿಗುತ್ತೆ. ಇಲ್ಲಿ ಎಷ್ಟು ಹಸುಗಳು ಎಷ್ಟು ಎಮ್ಮೆಗಳು ಅವೆಲ್ಲ ಇತ್ತು ಸರ್? ಆ್ಯಕ್ಚುಲಿ ನಮ್ಮ ಮೇಡಮ್ನವರು ಭೇಟಿ ಕೊಟ್ಟಾಗ ಅವ್ರು 17ನೇ ತಾರೀಕು ಮತ್ತು 19ನೇ ತಾರೀಕು ಹಿಂದಿನ ತಿಂಗಳು ಭೇಟಿ ಕೊಟ್ಟಾಗ 76 ಜಾನುವಾಳಿದ್ವು. 76ರಲ್ಲಿ ಈಗ ಮೋಸ್ಟ್ಲಿ ಒಂದು 71-72 ಇರಬೇಕು. ಈಗ ಎಲ್ಲ ಹಿಡಿದ್ಮೇಲೆ ಫೈನಲ್ಲು ನಮಗೆ ಎಷ್ಟಿವೆ ಏನು ಅಂತ ಲೆಕ್ಕಾಚಾರ ಗೊತ್ತಾಗ್ತದೆ. ಎಲ್ಲಿಗೆ ಕಳಿಸ್ತಾ ಇದ್ದೀವಿ ಸರ್? ಈಗ ಇದು ನಮ್ಮ ಸರ್ಕಾರಿ ಗೋಶಾಲೆ ನಾಗರೆಡ್ಡಿಹಳ್ಳಿ ಶಿಡ್ಲಘಟ್ಟ ತಾಲೂಕು ಗಂಜಿಗುಂಟ ಪಂಚಾಯತಿ ಅಲ್ಲಿ ನಮ್ಮ ಸರ್ಕಾರಿ ಗೋಶಾಲೆ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ. ಅಲ್ಲಿಗೆ ಸುಮಾರು ಒಂದು 40-50 ಜಾನುವಾರು ಸಾಗಿಸ್ತೀವಿ. ಇನ್ನು ಮಿಕ್ಕಿರೋ ಜಾನುವಾರು ಇಲ್ಲೇ ಶ್ರೀಕೃಷ್ಣ ಗೋಶಾಲೆ ದೇವಸ್ಥಾನ ಸ್ಥಳಕ್ಕೆ ಸಾಗಿಸ್ತೀವಿ. ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಅವರ ಸೂಚನೆ ಮೇರೆಗೆ ಅವ್ರ ಜೊತೆ ನಾವು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಏನು ದಾಖಲೆಗಳು ಮೇಂಟೈನ್ ಮಾಡಿರಲಿಲ್ಲ, ಜೊತೆಗೆ ಅವ್ಯವಸ್ಥೆ ಇತ್ತು. ಹಾಗಾಗಿ ಇದನ್ನು ಶಿಫ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಮಾನ್ಯ ಸದಸ್ಯ ಕಾರ್ಯದರ್ಶಿಗಳ ನಿರ್ದೇಶನದ ಮೇರೆಗೆ ಮೀಟಿಂಗ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಇಲ್ಲಿರೋ ಜಾನುವಾರುಗಳನ್ನ ಈಗ 2 ಅಂದರೆ ದೇವಸ್ಥಾನದ ಸ್ಥಳೀಲಿ ಒಂದು ಗೋಶಾಲೆ ಮತ್ತು ನಮ್ಮದು ಸರ್ಕಾರಿ ಗೋಶಾಲೆ ಶಿಡ್ಲಘಟ್ಟದಲ್ಲಿದೆ, ಅಲ್ಲಿ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತೊಗೊಂಡ ನಂತರ ಈ ದಿನ ಶಿಫ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ರಿಜಿಸ್ಟರ್ಸ್ ಮೇಂಟೈನ್ ಮಾಡ್ತಾ ಇರಲಿಲ್ಲ, ಆಮೇಲೆ ಇಲ್ಲಿ ಕರೆಕ್ಟಾಗಿ ಕ್ರಮಬದ್ಧವಾಗಿರಲಿಲ್ಲ ಏನು, ಅದಕ್ಕೋಸ್ಕರ ಇದನ್ನು ಈ ಗೋಶಾಲೆನ ಕ್ಲೋಸ್ ಮಾಡಿಬಿಟ್ಟು ನಾವು ಶಿಫ್ಟ್ ಮಾಡ್ತೀವಿ. ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರು ಡಾಕ್ಟರ್ ರಂಗಪ್ಪ, ತಹಸೀಲ್ದಾರ್ ಅನಿಲ್, ಗುಡಿಬಂಡೆ ಆರಕ್ಷಕ ಉಪನಿರೀಕ್ಷಕ ಗಣೇಶ್ ಅವರುಗಳು ಈ ಸಮಯದಲ್ಲಿ ಹಾಜರಿದ್ದರು. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಚಿಕ್ಕಬಳ್ಳಾಪುರದಲ್ಲಿ ತ್ಯಾಗ ಬಲಿದಾನಗಳ ಪವಿತ್ರ ಹಬ್ಬ ಬಕ್ರೀದನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಬಕ್ರೀದ್ ಹಬ್ಬದ ಪ್ರಯುಕ್ತ ನಗರದಲ್ಲಿ ಮುಸ್ಲಿಂ ಬಾಂಧವರು ವಿವಿಧ ಮಸೀದಿ ಹಾಗೂ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದನ್ನು ಈದ್ ಅಲ್ ಅದಾ ಎಂದು ಕರೆಯುತ್ತಾರೆ. ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿದೆ. ಮುಸ್ಲಿಂ ಬಾಂಧವರು ವಿಶ್ವದೆಲ್ಲೆಡೆ ಬಕ್ರೀದ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸುತ್ತಾರೆ. ಪ್ರವಾದಿ ಇಸ್ಮಾಯಿಲ್ರ ಅಲ್ಲಾ ಇಚ್ಛೆಯಂತೆ ತಮ್ಮ ಮಗನನ್ನೇ ಬಲಿದಾನ ನೀಡಲು ಸಿದ್ಧವಾಗಿದ್ದರು. ಇಸ್ಮಾಯಿಲ್ ಅವರ ಭಕ್ತಿಯನ್ನು ಮೆಚ್ಚಿ ಕುರಿಯನ್ನು ಬಲಿ ಪಡೆಯಲಾಗಿತ್ತು. ಈ ಪದ್ಧತಿಯನ್ನು ಕುರ್ಬಾನಿ ಎಂದು ಕರೆಯಲಾಗುತ್ತದೆ. ಸಾಮೂಹಿಕ ಪ್ರಾರ್ಥನೆಯ ನಂತರ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.
मुकम्मल नहीं होती, कुर्बानी नाकिस होती है, कुर्बानी पूरी नहीं होती। ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಪ್ರಯುಕ್ತ ಗುಡಿಬಂಡೆ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ನಂತರ ಪಟ್ಟಣದ ಬಾಪೂಜಿ ನಗರದಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಮೌಲ್ವಿಗಳು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಆಲಂಗಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು. ನಂತರದ ಸಮೀಪದ ಕಬ್ರಸ್ಥಾನಕ್ಕೆ ತೆರಳಿ ಹಿರಿಯರ ಸಮಾಧಿಗಳಿಗೆ ಪೂಜೆ ಸಲ್ಲಿಸಿದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕಲ್ಪಿಸಲಾಗಿತ್ತು. ಮುಸ್ಲಿಂ ಬಾಂಧವರಿಗೆ ಒಬ್ಬರಿಗೆ ಅಲ್ಲ, ಇಡೀ ಜಗತ್ತಿನ ಎಲ್ಲ ಮಾನವ ಬಾಂಧವರಿಗೆಲ್ಲರಿಗೂ ಈ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈ ಹಬ್ಬದ ವಿಶೇಷತೆ ಏನಂದರೆ ಕುರ್ಬಾನಿ ಅಂದರೆ ನಮ್ಮ ಇಬ್ರಾಹಿಂ ಖಲೀಲುಲ್ಲಾ ಅವರ ಮಗನನ್ನು ಜಬಾ ಮಾಡೋಕ್ಕೆ ತಗೊಂಡೋಗ್ತಾರೆ. ಅಲ್ಲಾಹ್ ಹುಕುಂ ಮೇಲೆ ಅವ್ರನ್ನು ಜಬಾ ಮಾಡೋವಾಗ ಅಲ್ಲಾಹ್ ಏನು ಮಾಡ್ತಾನೆ ಅಂದರೆ ಅವ್ರಿಗೆ ಒಂದು ದುಂಬ ಅಂದರೆ ಒಂದು ಕುರಿ ಬಂದು ಅದು ನಿಂತೋಗುತ್ತೆ, ಅದಕ್ಕೆ ಜುಬಾ ಮಾಡ್ತಾರೆ. ಆವತ್ತೇನಾದರೂ ಇಸ್ಮಾಯಿಲ್ ಜಬೀಯುಲ್ಲಾಹನ್ನು ಇಬ್ರಾಹಿಂ ಖಲೀಲುಲ್ಲಾ ಅವರು ಜುಬಾ ಮಾಡಿದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರೂ ತನ್ನ ಜ್ಯೇಷ್ಠ ಪುತ್ರನನ್ನು ಜಬಾ ಮಾಡಬೇಕಾಗಿತ್ತು. ಆದ್ರೂ ಆವತ್ತು ದೇವರು ಅವರ ಪ್ರೀತಿ ವಾಸ್ತವ್ಯವನ್ನು, ಅವರ ನಂಬಿಕೆಯನ್ನು, ಅವರ ದೇವರ ಮೇಲೆ ಇರುವಂಥ ನಂಬಿಕೆಯನ್ನು ಅವರು ಅವತ್ತು ನಿಭಾಯಿಸಿದ್ದಾರೆ. ಅದಕ್ಕೋಸ್ಕರ ದೇವರು ಅವ್ರಿಗೆ ಈ ಮಗನ ಬದಲಾಗಿ ಒಂದು ಕುರಿಯನ್ನು ತಂದು ಇಲ್ಲಿ ಮಡಗ್ತಾರೆ, ಅದನ್ನು ಜುಬಾ ಮಾಡ್ತಾರೆ. ಅದೇ ಶ್ರೇಷ್ಠೆ. ಅದ್ರದ್ದು ಶ್ರೇಷ್ಠವಾಗಿ ಇವತ್ತು ನಾವೆಲ್ಲ ಮುಸ್ಲಿಂ ಬಾಂಧವರು ಇಡೀ ಜಗತ್ತಲ್ಲಿ, ಬರೀ ಗುಡಿಬಂಡೆ ಅಲ್ಲ, ಕರ್ನಾಟಕ ಅಲ್ಲ, ಇಂಡಿಯಾ ದೇಶ ಅಲ್ಲ, ಇಡೀ ಜಗತ್ತಲ್ಲಿ ಎಲ್ಲ ಬಾಂಧವರು ಇದೇ ಥರ ಕುರಿಯನ್ನು ಕುರ್ಬಾನಿ ಕೊಟ್ಟು ಇದನ್ನು ಮಾಂಸವನ್ನು 3 ಭಾಗ ಮಾಡಿ ಒಂದು ತನ್ನದಾಗಿ ಇಟ್ಕೊಳ್ತಾರೆ, ಒಂದು ಭಾಗ ನೆಂಟರಿಗಾಗಿ ಇಡ್ತಾರೆ, ಇನ್ನೊಂದು ಭಾಗ ಬಡವರಲ್ಲಿ ಹಂಚುತ್ತಾರೆ. ಇದು ಈ ಹಬ್ಬದ ವಿಶೇಷತೆ. ಈ ಹಬ್ಬದ ವಿಶೇಷತೆ ಇರೋದ್ರಿಂದ ಈ ಹಬ್ಬದ ಎಲ್ಲ ಬಾಂಧವರು, ಎಲ್ಲ ಮುಸ್ಲಿಂ ಒಂದೇ ಅಲ್ಲ, ಇಡೀ ಜಗತ್ತಿನ ಎಲ್ಲ ನಮ್ಮ ಸಾರ್ವಜನಿಕರು, ಎಲ್ಲ ಕುಲಬಾಂಧವರು, ಎಲ್ಲ ಜನಾಂಗದವರು ಇದನ್ನು ಪಾಲನೆ ಮಾಡ್ತಾನೆ ಇರ್ತಾರೆ. ಇದರ ವಿಶೇಷತೆ ಇದನ್ನು ನಾವೆಲ್ಲ ಜನ ಇದನ್ನು ನಂಬಿಕೆ ಇಟ್ಕೊಂಡು ನಾವು ಪ್ರೀತಿ ವಿಶ್ವಾಸದಿಂದ ನಾವು ಇಂಡಿಯಾ ದೇಶದಲ್ಲಿದ್ದೀವಿ. ಇದನ್ನು ನಂಬಿಕೆ ಮಾಡಿಕೊಂಡು ಇದನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಇವತ್ತಿನ ಈ ಬಕ್ರೀದ್ ಹಬ್ಬದ ವಿಶೇಷತೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ನಗರಕ್ಕೆ ಲಗ್ಗೆ ಇಟ್ಟ ಹಲಸಿನ ಹಣ್ಣುಗಳು, ಮಾರಾಟಗಾರರು ಫುಲ್ ಖುಷ್, ರುಚಿಗೆ ಮನಸೋತ ಪ್ರವಾಸಿಗರು. ಎಲ್ಲೆಡೆ ಬಕ್ರೀದ್ ಸಂಭ್ರಮ, ಚಿಂತಾಮಣಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ, ಪೊಲೀಸರಿಂದ ಬಿಗಿ ಬಂದೋಬಸ್ತ್. ಟವರ್ ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧ, ಅಧಿಕಾರಿಗಳ ಕುಮ್ಮಕ್ಕು, ಕದ್ದು ಮುಚ್ಚಿ ಕಾರ್ಯನಿರ್ವಹಣೆ ಆರೋಪ. ತ್ಯಾಗ ಬಲಿದಾನದ ಸಂಕೇತ ಬಕ್ರೀದ್ ಸಡಗರ ಸಂಭ್ರಮದಿಂದ ಆಚರಣೆ, ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.